ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಜ್ರಸಕ್ ಯೂಟ್ಯೂಬ್ ಚಾನಲ್. ಸೊ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ತುಂಬ ದಿನ ಆಯಿತು ನಾನು ವೀಡಿಯೋ ಪೋಸ್ಟ್ ಮಾಡಿ, ಯಾಕಂದರೆ ನಾನು ನಮ್ಮ ಜುಗಲ್ಬಂದಿ ಸಿನಿಮಾ ಪ್ರಮೋಷನಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಸೊ ಇವತ್ತು ವೀಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತಂದರೆ, ಈಗ ಸಮಯ ಬೆಳಗ್ಗೆ 6 ಗಂಟೆ, ಬೆಂಗಳೂರಲ್ಲಿದ್ದೀನಿ. ಶ್ವೇತನ ನಾನು ನೋಡಿ 25 ದಿನದ ಮೇಲಾಯಿತು. ಸೊ ಇವತ್ತು ಶ್ವೇತಾ ಬೆಂಗಳೂರಿಗೆ ಬರ್ತೀಯಾಳೆ. ಸೊ ರಿಸೀವ್ ಮಾಡ್ಕೊಂಬರಕ್ಕೆ ಹೋಗ್ತಾಯಿದ್ದೀನಿ. ಬನ್ನಿ ಹೋಗೋಣ. ಕೆಂಗೇರಿ ರೈಲ್ವೆ ಸ್ಟೇಷನ್ಗೆ ಅವಳಿಗೆ ಬರ್ತೀಯಾಳೆ. ಬನ್ನಿ ಹೋಗೋಣ. ಸೊ ಈಗ ನಾನು ಕೆಂಗೇರಿ ರೈಲ್ವೆ ಸ್ಟೇಷನ್ ಹತ್ರ ರೀಚ್ ಆಗಿದ್ದೀನಿ. ಒಂದು 10-15 ಮಿನಿಟ್ಸಲ್ಲಿ ಶ್ವೇತಲಿಗೆ ಬರ್ತಾಳೆ. ಬನ್ನಿ ರಿಸೀವ್ ಮಾಡ್ಕೋಣ ಅವಳು. ಸೊ ಇದು ಕೆಂಗೇರಿ ರೈಲ್ವೆ ನಿಲ್ದಾಣ. ನನಗೆ ಈ ಸ್ಟೇಷನ್ ಅಂದರೆ ತುಂಬ ಇಷ್ಟ. ತುಂಬ ಚೆನ್ನಾಗಿದೆ ಇದು ನೋಡೋಕ್ಕೆ. ಸೊ ಶ್ವೇತಂದು S2, ಇದು S3. ಬಂದು ನೋಡಪ್ಪ ಅಲ್ಲಿ. ಹಲೋ, ಬಂತು ನಮ್ಮ ಗುಂಡಮ್ಮ ಬೆಂಗಳೂರಿಗೆ ಬಂತು. ಮುದ್ದು ಯಾ ಜರ್ನಿ ಚೆನ್ನಾಗಿತ್ತಾ ಟ್ರೈನ್? ಅದೇ ಐತೆ ತಲೆಯಲ್ಲಿ ಇನ್ನ ಹಾಂ ಚೆನ್ನಾಗಿರ್ಲಿಲ್ಲ ಅಲ್ಲ. ಬಟ್ ಏನಪ್ಪಾ ಅಂದ್ರೆ ಈ ಟ್ರಾವೆಲಿಂಗ್ ಇಂದ ಕಷ್ಟ. ಹಾಂ ನೋಡ್ಬೇಕು ಅನ್ನೋದು ಒಂದ್ ಕಡೆ ಆದ್ರೆ ಹಾಂ ಅಪ್ಪ ಇದು ಟ್ರಾವೆಲಿಂಗ್ ನೆನ್ಸ್ಕೊಂಡ್ಬಿಟ್ರೆ ಯಾವ ಊರ್ ಬೇಡಪ್ಪ ಅನ್ಸ್ಬಿಡುತ್ತೆ. ಅಂದ್ರೆ ಕಂಫರ್ಟ್ ಇದ್ರೆ ಏನನ್ಸಲ್ಲ. ಆ ಟ್ರೈನೇ ಚೆನ್ನಾಗಿರ್ಲಿಲ್ಲ. ಅದಕ್ಕೆ ಬಸ್ಸಿಗೆ ಬರ್ಬೋದಿತ್ತಲ್ಲ, ಯಾಕೆ ಬಸ್ಸಿಗೆ ಬರಲಿಲ್ಲ? ನನ್ ಬಿಟ್ಟು ಹೆಂಗಿದ್ದೆ ಅಂದ್ರೆ ಏನ್ ಹೇಳಪ್ಪ, ಕೆಲ್ಸಪ್ಪ, ಕೆಲ್ಸ ಕೆಲ್ಸ ಕೆಲ್ಸ. ಬಸ್ಸಿಗೆ ಬರ್ಬೋದಿತ್ತಲ್ಲ, ಯಾಕೆ ಬರಲಿಲ್ಲ ಬಸ್ಸಿಗೆ? ಬಸ್ಸಿಗೆ 5:15ಗೆ ಡ್ರಾಪ್ ಮಾಡ್ತಾರೆ. ನೀವು ನಿದ್ದೆ ಚೆನ್ನಾಗಲ್ಲ. ನನ್ನಿಂದ ಯಾಕೆ ಕಷ್ಟ. ಅದು ಫುಲ್ ಚಳಿ ಇರುತ್ತೆ. ಇವಾಗ ಸ್ವಲ್ಪ ಪರವಾಗಿಲ್ಲ ಚಳಿ. ಇನ್ನ ಚಳಿ ಆ ನಿದ್ದಿಗೆ ಇಟ್ಕೊಂಡು ಯಾಕೆ ಬರ್ತೀಯ ಅಂತ ಹೇಳ್ಬಿಟ್ಟು ಟ್ರೈನ್ ಪ್ಲಾನ್ ಮಾಡಿದೆ. ಅದು ಟ್ರೈನ್ ನೋಡಿದ್ರೆ ಏನ್ ಪ್ಲಾನ್ ಇದಕ್ಕೆ ಬಂದಿ? ನಾನು ಸ್ವಲ್ಪ ಮನೆಗಿದ್ದಿದ್ದು ಬೇಸರ ಆಗಿತ್ತು. ಸೊ ಟ್ರಾವೆಲ್ ಮಾಡೋಣ ಅಂತೇಳಿ ಸೋಲೋ ಟ್ರಾವೆಲ್ ಬೆಂಗಳೂರಿಗೆ ಬಂದ್ಬಿಟ್ಟು ಹೋಗೋಣ ಅಂತೇಳಿ ಬಂದೆ. ಸೋಲೋ ಟ್ರಾವೆಲ್ ಮಾಡಕ್ ಬೆಂಗಳೂರಿಗೆ ನಂತಾಗ ಬಂದೆ. ನೀನ್ ನೋಡ್ಕೊಂಡು ಹೋಗೋಣ ಅಂತ. ಇಲ್ಲಿಂದ ನೆಕ್ಸ್ಟ್ ಸೋಲೋ ಟ್ರಾವೆಲ್ ಎಲ್ಲಿ ನೋಡ್ತೀನಿ ಹೇಳ್ತೀನಿ ಆಮೇಲೆ. ಸರಿ, ಓಕೆ. ನಾನು ವಿಡಿಯೋ ಮಾಡ್ತೀನಿ, ಅದ್ರಲ್ಲೇ ನೋಡೋಣ. ಓಕೆ. ಬೈಟು ಕಾಫಿಲಿ ಬಿಸಿ ಬಿಸಿ ಇಡ್ಲಿ ವಡ, ಕೇಸರಿ ಬಾತ್ ಶ್ವೇತಾಗ ಮೋಸ್ಟ್ ಫೇವ್ರೇಟ್. ಹೇಳವ, ಮಸ್ತ್ ಆಯ್ತು. ಬನ್ನಿ. ಎಷ್ಟು ವರ್ಷದಿಂದ ತಿಂತಿದ್ದೀನಿ ಬೈಟು ಕಾಫಿಲಿ? ಸುಮಾರು ವರ್ಷ ಆಯ್ತು. ಚೆನ್ನಾಗಿರುತ್ತೆ. ಮತ್ತೆ ಇದೇನು ಸಿಗುತ್ತೆ? ಇಡ್ಲಿ ವಡ, ದೋಸೆ. ಇಡ್ಲಿ ವಡ, ದೋಸೆ, ಕೇಸರಿ ಬಾತು, ಇದು ಉಪ್ಪಿಟ್ಟು, ಬಿಸಿಬೇಳೆ ಬಾತು, ರೈಸ್ ಬಾತು. ಓಕೆ. ವೆರೈಟಿ ವೆರೈಟಿ ವೆರೈಟಿ. ಏನಂದ್ರೆ ಒಂದೊಂದು ದಿನ ಒಂದೊಂದು ಥರ. ಚೆನ್ನಾಗಿತ್ತಾ? ಬೆಂಗಳೂರು ಬರೋದೇ ಇದಕ್ಕಲ್ಲ ನೀನು? ಹೌದಿಲ್ಲ, ಬೆಂಗಳೂರು ಬರೋದೇ ತಿನ್ನಕ್ಕೆ ಹೌದಿಲ್ಲ? ಇದು ಮೋಸ್ಟ್ ಅಂದ್ರೆ ಮೋಸ್ಟ್ ಫೇವ್ರೇಟ್. ಬೈಟು ದೋಸೆ ತಿನ್ನಕ್ಕೆ ಬೆಂಗಳೂರು ಬರ್ತಾಳೆ. ಬಿಟ್ರೆ ಬೆಳಗ್ಗೆ ಇದೆ, ರಾತ್ರಿ ಊಟದ ಇದೆ. ಅಂದ್ರೆ ಮನೆಗೆ ಮಾಡೋ ದೋಸೆನೂ ಇಷ್ಟ, ಬರೀ ಬೈಟದಂತಲ್ಲ. ಇವತ್ತು ನಮ್ಮ ಜೊತೆಗೆ ದಿವಾಕರ್ ಇದ್ದಾರೆ. ಬರ್ತ್ಯಾ? ಮಗ್ಲಕ್ ಬರ್ತ್ಯಾ?
ಯಾವ ಮಗಳ ಚೆನ್ನಾಗಿತ್ತು ಅದು ಇವಾಗ ಸೊ ಜರ್ನಿ ಶುರು ಮಾಡಿ ಒಂದಿಷ್ಟು ದೂರ ಬಂದ್ವಿ. ಇಲ್ಲಿ ನೋಡ್ರಿ ನಮ್ ಡ್ರೈವರ್ ಒಬ್ರು ಏನ್ ಹಾಕಿದ್ದಾರೆ ಗಾಡಿ ಮೇಲೆ, ನಿಮ್ಗೆ ಕಾಣಿಸುತ್ತಿಲ್ಲ ಗೊತ್ತಿಲ್ಲ. ಬುದ್ಧಿ ಕಲಿಮಗ, ಇದು ಕಲಿಯುಗ, ಸಕ್ಕರೆ ಇದ್ರೇನೆ ನೊಣ, ಹಣ ಇದ್ರೇನೆ ಜನ, ಯಾರನ್ನು ನಂಬಂಗಿಲ್ಲ, ನಾವು ಚೆನ್ನಾಗಿದ್ರೇನೆ ಎಲ್ಲ. ಸೂಪರ್ ಸೂಪರ್ ಅಣ್ಣ ನಿನ್ನ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ವಜ್ರಸಖಿ ಯೂಟ್ಯೂಬ್ ಚಾನಲ್. ಸೊ ಈಗ ನಾವು ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ. ಸಂತೋಷ್ ಅವರ ಹುಟ್ಟಿದಬ್ಬದ ಪ್ರಯುಕ್ತ ಸಿಕ್ಕಾಪಟ್ಟೆ ಬ್ಯುಸಿ ಇದ್ದಾರೆ ಸಾಹೇಬ್ರು. 1 ತಿಂಗಳಿಂದ ಕೈಗೆ ಸಿಕ್ಕಿಲ್ಲ. ಹಾಗಾಗಿ ಈಗ ಅವರ ಕೆಲವೊಂದು ಡೇಟ್ಸ್ ತಗೊಂಡು ಅಲ್ಲಿ ಬರ್ಡೇ ಸೆಲೆಬ್ರೇಟ್ ಮಾಡೋಣ ಅನ್ಕೊಂಡಿದೀವಿ. ಈಗ ನಮ್ಮ ಪಯಣ ವಯನಾಡಿಗೆ. ನೋಡೋಣ ಹೇಗಿರುತ್ತೆ ಏನು ಅಂತ. ಸೊ ಬನ್ನಿ ಎಲ್ರೂ ಸೇರಿ ಸಂತೋಷ್ ಅವ್ರ ಬರ್ಡೇ ಸೆಲೆಬ್ರೇಟ್ ಮಾಡೋಣ ಅಂತೆ, ಮಜಾ ಇರುತ್ತೆ. ಹೇಳು ಅಷ್ಟು ದೂರ ಹೋಗ್ಬೇಕಂತ ನಾನು. ಆಮೇಲೆ ಇನ್ನೊಂದ್ ಏನಂದ್ರೆ ನಾವಿವಾಗ ಹೋಗ್ತಿರೋದು 20 ಒಂದಿಷ್ಟು ಭಯ ಹುಟ್ಟಿಸ್ಬಿಟ್ರ ಕೊರೋನಾ ಏನ್ ಗೊತ್ತಾ, ಅಂತ. ಅದು ನಿನ್ನೆ ನೈಟ್ ನನ್ ಟ್ರೈನ್ ಹತ್ತದಾಗಿಂದ ಸ್ಟಾರ್ಟ್ ಆಗಿರೋದು ಇದು. ಅದೇ ನೋಡೋಣ, ಆಲ್ರೆಡಿ ಬುಕ್ ಮಾಡ್ಬಿಟ್ಟಿದ್ವಿ. ಅವ್ರಿಗೆ ಫೋನ್ ಮಾಡಿ ಕೇಳಿದ್ವೆಲ್ಲ, ಇಲ್ಲ ಸರ್ ಏನ್ ತೊಂದ್ರೆ ಇಲ್ಲ ಬರ್ಬೋದು ಸರ್ ನೀವು ಅಂತ ಹೇಳಿದ್ರು. ಧೈರ್ಯ ಮಾಡಿ ಹೊಂಟಿವಪ್ಪ, ಏನಾಗುತ್ತೆ ಗೊತ್ತಿಲ್ಲ, ನೋಡೋಣ. ಬಟ್ ಎವ್ರಿಥಿಂಗ್ ವಿಲ್ ಬಿ ಸೇಫ್, ಏನ್ ತೊಂದ್ರೆ ಇಲ್ಲ. ಆದ್ರೂ ಭಯ ಪಡ್ಬೇಕಾಗುತ್ತಪ್ಪ. ನಾವು ಹೋಗ್ತಿರೋ ಲೊಕೇಶನ್ ಬಂದ್ಬಿಟ್ಟು ತುಂಬಾ ಚೆನ್ನಾಗಿರುತ್ತೆ. ಸಿಟಿ ಅಲ್ಲ, ಹಾಗಾಗ್ಬಿಟ್ಟು ಒಂದು ಕಾಡಲ್ಲಿ ಡೀಪ್ ಇಂಟು ದ ಫಾರೆಸ್ಟ್ ಒಂದು ಯಾವ್ದೋ ಒಂದು ರೆಸಾರ್ಟ್. ಸೊ ಪೀಪಲ್ ಕಾಂಟ್ಯಾಕ್ಟ್ ಬಹಳ ಕಡಿಮೆ, ಹಾಗಾಗಿ ಹೋಗೋಣ ಅಂತ ನಾವು ಡಿಸೈಡ್ ಆಗಿ ಹೋಗ್ತಿದೀವಿ. ನೋಡೋಣ. ನಾನು ಅಯ್ಯಪ್ಪ ಹೈದರಾಬಾದ್ಗೆ ಹೋಗ್ಬೇಕಾದ್ರೆ ಒಬ್ಬನ ಇದ್ದೆ ಅಂತ ಆಡಿದ್ದೆ, ಇವಾಗೆಲ್ಲ ಅಯ್ಯಪ್ಪ ಆಗಲ್ಲಪ್ಪ. ಈಗ ಹೊಸದಾಗಿ ಸೇರ್ಪಡೆಯಾಗಿರ್ತಕ್ಕಂಥ ಆಕಾಶವಾಣಿ ಕಾರ್ಯಕ್ರಮಕ್ಕೆ ಒಬ್ಬ ಪ್ರಸಿದ್ಧ ಗಾಯಕಿ ಬಂದಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ನಮ್ಮ ಜರ್ನಿಯನ್ನು ಮುಂದುವರಿಸೋಣ. ಮುಂದಿನ ಗೀತೆಗಾಗಿ ನೀವು ತುಂಬಾ ಹೊತ್ತು ವಿಡಿಯೋ ನೋಡ್ಬೇಕಾಗುತ್ತೆ. ಧನ್ಯವಾದಗಳು. ಇದು ಮೈಸೂರು DRC ಸಿನಿಮಾಸ್ ಎದುರುಗಡೆ ಒಂದು ಬಾದಾಮಿಯಲ್ಲಿ ಸಿಗುತ್ತೆ, ಸೂಪರ್ ಆಗಿರುತ್ತೆ. ನಾನು ತುಂಬ ಸರಿ DRCಗೆ ಬಂದಿದ್ದೆ. ಅವಾಗ ಬಂದಾಗಲೇ ಅನ್ಕೊಂಡಿದ್ದೆ ಶ್ವೇತನ್ ಕರ್ಕೊಂಡು ಇಲ್ಲಿ ಬಾದಾಮಿಯಲ್ಲಿ ಕುದಿಸ್ಬೇಕು ಅಂತ. ಇವತ್ತು ಸೂಪರ್, ಈ ಕಡೆ ಬಂದ ಸೂಪರ್. ಬಂದಿವಿಲ್ಲ ನಾವು. ಆಕ್ಚುಲಿ ನಿನಗೆ ಕೆಲವೊಂದಿಷ್ಟು ಶಾಪಿಂಗ್ ಮಾಡೋಣ ಅಂತ ಬಂದ್ವಿ. ಬಟ್ ಇದು ತುಂಬ ಚೆನ್ನಾಗಿದೆ ಕಲೆಕ್ಷನ್. ರೌಡಿ ಆ ಹೇರ್ ಸ್ಟೈಲ್ಗೂ ಆ ಶರ್ಟ್ಗೂ ರೌಡಿ ಚೆನ್ನಾಗೈತಾ? ಚೆನ್ನಾಗಿದೆ, ಸೇಮ್ ಲೈಕ್ ರೌಡಿ. ಬರ್ಡೇ ಯಾರ್ದು, ಶಾಪಿಂಗ್ ಯಾರ್ದು? ನೀನು ಹೇಳಿದಲ್ಲ ಬಿಡು. ಇದು ಚೆನ್ನಾಗೈತೆ ನಮ್ಮ ಕ್ರೀಮ್ ಕಲರ್ ಬಟ್ಟೆ. ಒಂದು ಗುಂಜು ಬರುತ್ತಾ ಹೆಂಗೆ? ಇಲ್ಲ ಅದಿರೋದೇ ಆ ಥರ. ಇದರಲ್ಲಿ ಯಾವುದದು ಸ್ನಿಚ್ಚಲ್ಲಿ ಇತ್ತಲ್ಲ ಅವನು. ಏನಪ್ಪ ಬರ್ಡೇ ಜೋರು. ಶಾಪಿಂಗ್ ಮೇಲೆ ಶಾಪಿಂಗು. ಇಲ್ಲ ಚೆನ್ನಾಗೈತೆ. ಅದರಲ್ಲಿ ಎಂತ ನನಗೂ ಬರುತ್ತೆ. ಎಂತ ಅದೇ ನಾನೇನು ಶಾಪಿಂಗ್ ಬಂದಿಲ್ಲ, 2 ಟಿ ಶರ್ಟ್ ಕಾಣೋಣ ಅಂತ ಬಂದ್ವಿ. ಇದೈತೆ ನಾನು ಚೆನ್ನಾಗಿತ್ತು.
Go for blue. Okay. So beautiful. ಅಮ್ಮ ಅದೇ ಅದು ಇದಾಗುತ್ತೆ ಇನ್ನ ಬೇಡ ಇರ್ಲಿ ಇದೆ ಯಾರ ಬರ್ಡೇ ಯಾರು ತಾನಾಗತ್ತಾರ ನನಗೆ ಹೇಳ್ತಿ ಜೋರೈತಲ್ಲಪ್ಪ ಬರ್ಡೇ ಅಂತ. ಇವಾಗ ಡಿಸೆಂಬರ್ ನಿನ್ನ ಬರ್ಡೇ, ಜನವರಿಗೆ ನನಗೆ, ಅದಕ್ಕೆ ಇವಾಗ ಅಡ್ವಾನ್ಸ್ ತಾನೆ. ಅವಾಗೇನು ತಾನಿಲ್ಲ ಅಂದ್ರೆ ಐತೀನಿ ತಗ ಹೋಗ್ಲಿ. ಶಾಪಿಂಗ್ ಎಲ್ಲ ನಮ್ಗೆ ಬರ್ಡೇ ಬರ್ಬೇಕಂತ ಏನಿಲ್ಲಲ್ಲ. ಅಷ್ಟು ಒಳ್ಳೆ ಗಂಡ ಯಾಕೆ ಬರಪ್ಪ. ಇದು ಮುಂದಿಡೋಣ. ದಿಕ್ಕೆ ಗಿಡಣ ದಿಕ್ಕಾಗಿ ಬಾಡಲ್ಲೇ ಇಲ್ಲ ಮುಂದೆನೇ ನಮ್ಮ ಸೂಪರ್. ಫಸ್ಟ್ ಟೈಮ್ ಅಲ್ಲ ಬಂಡೀಪುರ ಫಾರೆಸ್ಟ್. ಯಾವ ಪ್ರಾಣಿ ಕಾಣ್ತದೆ? ಯಾವುದು ಕಾಣಿಸ್ತಿಲ್ಲ, ಅದೇ ಹುಡುಕ್ತಿರ್ತೀನಿ. ಯಾವುದು ಒಂದಲ್ಲ ಏನನ್ನ ಕಾಣಿಸ್ಲಿ ಅಂತ. ಕೋತಿ ಒಂದೇ ಕಾಣಿಸ್ತಿಲ್ಲ. ನೀನು ಬಂದಂತ ಗೊತ್ತದಲ್ಲ, ಅದಕ್ಕೆ ಮಾತಾಡ್ಸಕ್ಕೆ ಬಂದ. ಇಟ್ಸ್ ಓಕೆ. ಎಷ್ಟು ಚಂದ ಐತೆ ಗಾಳಿ. ಫೈನಲ್ಲಿ ಒಂದಲ್ಲ ನೋಡಲ್ಲಿ ಎಷ್ಟು, ಒಂದು 5 ಗುಂಪಿನ ಆನೆ. ಎಷ್ಟು ಚಂದ ಅದಾವು. ವೈಲ್ಡ್ ಆನಿಮಲ್. ಅಯ್ಯೋ ಮರಿ ಐತೆ. ನೋಡಿ ಸ್ನೇಹಿತರೆ, ಬಂಡೀಪುರ ಫಾರೆಸ್ಟ್ ಹೋಗೋದ ರಸ್ತೆಯಲ್ಲಿ ಬ್ಯೂಟಿಫುಲ್ ಆಗಿ ಒಂದು ವ್ಯೂ. ನಾನು ಆ್ಯಕ್ಚುಲಿ ತುಂಬ ಕಾಯ್ತಿದ್ದೆ, ಎಲ್ಲಿ ಸಿಗ್ಲಾರ ನನಗೆ ಹೋಗ್ತೀನಿ ಅನ್ಕೊಂಡಿದ್ದೆ. ದೇವ್ರ ದಯಿಂದ ಒಂದಾದ್ರೂ ಸಿಕ್ತು. ಒಂದೇನು 7 ಸಿಕ್ತು. ಎಷ್ಟು ಚಂದ ಮರಿ, ಸಣ್ಣದ ಮರಿ ಒಂದೈತೆ ನೋಡಲ್ಲಿ. 3 ಮರಿ ಮೀ. ಚಂದ ಐತೆ. ಇದು ಹಿಂದ್ಗಡೆ ಡಿಕ್ಕೆ ಆ ಕಡೆ ಬಿಡಂಬ ಮರಿನ. ಓನಮ್ಮ ಪಾಪಚ್ಚಿಗಳು ಒಂದು 8 ಅದಾವ. ಆ ಕಡೆ ಒಂದೈತೆ ನೋಡಿ. ಹಿಂಗ್ರಿ ನೋಡಿ ಎಲ್ಲಿ ಅದು ಮರಿಗಳು ಅದಾವಲ್ಲ ಪಾಪ. ಡಿಸ್ಟೆನ್ಸ್ ನಾವು ಮೇಂಟೈನ್ ಮಾಡ್ಬೇಕು. ಬಾಯ್ ಕಂದಾಸ್, ಬಾಯ್. ಅಲ್ಲಿ ಕಾಣ್ತಿರೋ ಬಿಡಿ, ಕಂಡಿರೋದೇ ಫೋಕಸ್ ಮಾಡಿ. ಇದು ಸಿಟಿ ಯಾವ್ದಂತಾನೆ ಗೊತ್ತಾಗಲ್ಲೇ. ಎಲ್ಲ ಚಕ್ಲಿ ಅರ್ಥ ಆಯ್ತಿಲ್ಲ ಮಲಯಾಳಂ ಹಿಂಗೆ. ಏನಿದು ಸುಲ್ತಾನ್ ಬೇಕರಿ ಹೋಗ್ಬಿಟ್ಟ. ಹೇಳ್ತೀನಿ ಊರ ಹೆಸರು ಬರ್ತಿಲ್ಲ. ಕನ್ನೂರು. ದಿಸ್ ಇಸ್ ವಾಯ್ನಾಡ್. ಕನ್ನೂರು ಅಲ್ಲಿ ನಾವೀಗ ಇದ್ದೇವೆ. ಎಂಟ್ರಿ ಆಗಿ ಫೈನಲ್ ಆಗಿ ವಯನಾಡ್ಗೆ. ಏನು ಇನ್ಸ್ಟಾಗ್ರಾಮ್ ತೆಗೆದ್ರೆ ವಾಯ್ನಾಡ್. ನೋಡಪ್ಪ ಏನೈತೆ ವಯನಾಡ್ ಅಂತ. ಬರ್ರಿ ನೋಡೋಣ ಏನೈತೆ. ಸಾಕಾಗ್ಬಿಟ್ಟಿತ್ತು ನಮಗೂ ನೋಡಿ ಹೆಲಿಕೆಟ್ ಬಂದೀವಿ. ಲೆಟ್ಸ್ ಸಿ. ಸೊ ಫೈನಲಿ ಕೇರಳಕ್ಕೆ ರೀಚ್ ಆದ್ವಿ. ಅಲ್ಲಿಂದ ಕನ್ನೂರು ಅನ್ನೋ ಊರನ್ನ ದಾಟ್ಕೊಂಡು ಎಲ್ಲ ಟೋಲ್ಗಳನ್ನು ಪಾಸ್ ಮಾಡ್ಕೊಂಡು ಈಗ ಯಾವುದೋ ಊರಪ್ಪ ಇದು, ಯಾವುದೋ ಊರ ಹತ್ರ ಇದು. ಈ ಲ್ಯಾಂಗ್ವೇಜ್ ಅರ್ಥ ಇಲ್ಲ. ಚಕ್ಲಿ ಪಾಂತಗಳು ಗೊತ್ತೇ ಆಗ್ತಿಲ್ಲ.
ಸೊ ಹಂಗೆ ನಿಂದಿಸಿದ್ವಿ. ಯಾಕಪ್ಪ ಅಂದರೆ ಇವ್ರು ಅವಾಗಿಂದ ಟೀ ಕುಡ್ದು ಅಡ ಮಾಡ್ತಿದ್ರು, ಅದಕ್ಕೆ ಇಲ್ಲಿ ನಿಲ್ಸಿದ್ವಿ. ಈಗ ಟೀ ಕುಡಿದು ಇಲ್ಲಿಂದ 40 ಮಿನಿಟ್ಸ್ ಅಂತೆ. ಅವ್ರೊಂದು ಪಿಕಪ್ ಪಾಯಿಂಟ್ ಕೊಟ್ರ ರೆಸಾರ್ಟ್ ಅದು, ಅಲ್ಲಿಂದ 30 ಮಿನಿಟ್ಸ್ ಆಫ್ ರೋಡಿಂಗ್ ಜೀಪಲ್ಲಿ ಹೋಗ್ಬೇಕಂತೆ. ಓಕೆ ಹೋಗೋಣ. ಹೇಗಿತ್ತಪ್ಪ ಆನೆ? ಹೆಂಗಪ್ಪ ನಾಳೆ ಮಾತ್ರ ಸಖತ್ತಾಗಿತ್ತು. ಆನೆಗಳ ಬರಕ್ಕೆ ಮನ್ಸಾಗಿಲ್ಲ. ನೀವೇ ನೋಡಿದ್ರಲ್ಲ, ಆನೆಗಳ ಗುಂಪು ಸಖತ್ತಾಗಿತ್ತು. ಅದ್ರಲ್ಲಿ ಆಮೇಲೆ ಯಾರೋ ಜಿಂಕೆಗಳಿದ್ವು, ಮತ್ತೆ ನಾನ್ ನವಿಲ್ ನೋಡ್ದೆ 2. ಆಮೇಲೆ ಯಾರೋ ಬೈಕಲ್ಲಿ ಹೋಗೋರು ಅದಕ್ಕೆ ಟ್ರಿಗರ್ ಮಾಡಿದ್ರು. ಆನೆ ತಲೆ ಹಿಂಗೆ ಕೊದರಿ ಮಣ್ಣೆಲ್ಲ ಚೆಲ್ಲಿ ಫುಲ್ ಸೌಂಡ್ ಮಾಡುತ್ತೆ, ಸಕ್ಕತ್ತಾಗಿತ್ತು. ಭಾರಿ ಮಜಾ ಕೊಡ್ತದೆ ಎಲ್ಲ. ಮತ್ತೆ ಸಮಾಚಾರ? ನಾನು ಕೇಳಕ್ಕೆ ಬರ್ತಿರೋದು ಮೊದಲನೇ ಸರಿ, ನೀನು ಮೊದಲ ಸರಿನಾ? ಮೊದಲ ಸರಿ. ಅವಾಗ ಟ್ರಿಪ್ ಅಂತ ಕರ್ಕೊಂಡು ಹೋಗಿದ್ರು ಸ್ಕೂಲ್ ಡೇಸ್, ಗೊತ್ತಿಲ್ಲ. ಅವಾಗ ಇವಾಗ ಕಂಪೇರ್ ಮಾಡಿದ್ರೆ ಫಸ್ಟ್ ಟೈಮ್ ಫೀಲೇ ನನಗೆ. ಚೆನ್ನಾಗಿದೆ ಅಂದ್ರೆ ಇಲ್ಲಿ ಸ್ಟ್ರೀಟ್ಸು ಎಲ್ಲ ಸಿಕ್ಕಾಪಟ್ಟೆ ಡಿಫ್ರೆಂಟ್. ಎಲ್ಲ ಲುಂಗಿ, ಎಲ್ಲ ನನಗೆ ಒಂದು ಬೊಟ್ಟು, ಹೆಣ್ಮಕ್ಳಿಗೆ ಎಲ್ಲ ಕರ್ಲಿ ಏರ್ಸು. ಏನು ಅಂದ್ರೆ ಫಿಲಿಮಲ್ಲೆಲ್ಲ ನೋಡ್ತಿದ್ವಿ, ಬಟ್ ನಿಜವಲ್ಲ ಹಂಗೆ ಇದಾರೆ. ಸೂಪರ್ ಐತಿ. ಹೌದಾ? ಸೂಪರ್ ಅಂತೂ ನಾನು ಯಾಕಂದ್ರೆ ಟೀ ಅಥವಾ ಕಾಫಿ ಇಲ್ಲ ಅಂದ್ರೆ ನಂಗೆ ಜರ್ನಿ ಸಾಗದೇ ಇಲ್ಲ. ಇರ್ಬೇಕಪ್ಪ ನನಗೆ. ಮತ್ತೆ ಹೆಂಗ್ ಬಂದು ಇಲ್ಲಿವರೆಗೆ ಜರ್ನಿ ಸಾಗೋದಿಲ್ಲ ನನಗೆ? ಸೂಪರ್. ಬನ್ನಿ ಹೋಗೋಣ. ಟೈಮ್ ಆಲ್ಮೋಸ್ಟ್ ಎಷ್ಟಾಯ್ತು? 5:30. 5:45. 6:30 ರೀಚ್ ಆಗ್ತದೆ ಅನ್ಸುತ್ತೆ. ನೋಡೋಣ ಹೆಂಗಿರುತ್ತೆ ಏನು ಲೊಕೇಶನ್ ಅಂತ. ನಾವು ತುಂಬಾ ಎಕ್ಸೈಟೆಡ್ ಆಗಿದ್ದೀವಿ. ಲೆಟ್ಸ್ ಸಿ. ದೇವರಾಣೆ, ಇಲ್ಲಿ ಹೋಗ್ಬೇಕು ಅಂದರೆ ಆಗೋದಿಲ್ಲ. ನೀವು ರಸ್ತೆ ಇದೇ ಟೈಮಿಗೆ ತೋರಿಸ್ತೀನಿ ಬರ್ತಾ ಮಾರ್ನಿಂಗು. ಈಗ ಒಂದ್ಸಲ ನೋಡೋದು. ಅಷ್ಟು ಸುಲಭ ಇಲ್ಲ ಹೋಗೋ ತಟ್ಟಿಗೆ, ಪಿಕ್ಚರ್ ಬಿಡ್ತೈತೆ.